Welcome dear students. Today we are going to study Financial Management Unit 1, the role of a financial manager. Role or functions of financial manager. So in this session we are going to cover what are the various functions of a financial manager in an organization. ಒಂದು ಬಿಸ್ನೆಸ್ ನಲ್ಲಿ ಅಥವಾ ಕಂಪನಿಯಲ್ಲಿ ಫೈನಾನ್ಷಿಯಲ್ ಮ್ಯಾನೇಜರ್ ಅವರ ರೋಲ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಅವರು ಆ ಒಂದು ಸಂಸ್ಥೆಯ ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ಚಟುವಟಿಕೆಗಳಲ್ಲಿ ಅವರು ಯಾವುದೇ ಸಣ್ಣ ಲೋಪದೋಷಗಳನ್ನು ಮಾಡಿದ್ರೆ ಅದು ಕಂಪನಿಗೆ ಭಾರಿ ಎಫೆಕ್ಟ್ ಅನ್ನ ಉಂಟು ಮಾಡುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ವಾಟ್ ಆರ್ ದ ರೋಲ್ ಆಫ್ ಎ ಫೈನಾನ್ಷಿಯಲ್ ಮ್ಯಾನೇಜರ್. So, role of the financial manager introduction. Financial activities of a firm is one of the most important complex activities of a firm. So, ಒಂದು ಸಂಸ್ಥೆಯಲ್ಲಿ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆ ಇರುವಂತದ್ದು ಹಾಗೂ ಒಂದು ಕ್ಲಿಷ್ಟಕರವಾದಂತಹ ಒಂದು ಆಕ್ಟಿವಿಟಿ ಆಗಿರುತ್ತೆ ಆ ಒಂದು ಬಿಸ್ನೆಸ್ ಫರ್ಮ್ಗಳಲ್ಲಿ. ಯಾಕೆಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಹಣಕಾಸಿನ ವ್ಯವಸ್ಥೆಯನ್ನ ಒದಗಿಸಿಕೊಳ್ಬೇಕಾಗುತ್ತೆ. ಅದೇ ರೀತಿ ತುಂಬಾ ಕ್ಲಿಷ್ಟಕರವಾದಂತಹ ಅನಾಲಿಟಿಕಲ್ ಸೊಲ್ಯೂಷನ್ ಮುಖಾಂತರ ಆ ಒಂದು ಚಟುವಟಿಕೆಗಳನ್ನ ಮಾಡಬೇಕಾಗಿರುತ್ತೆ. ಫೈನಾನ್ಷಿಯಲ್ ಮ್ಯಾನೇಜರ್ ಇಸ್ ಎ ಪರ್ಸನ್ ಹೂ ಟೇಕ್ಸ್ ಕೇರ್ ಆಫ್ ಆಲ್ ದ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಫಂಕ್ಷನ್ ಆಫ್ ಎನ್ ಆರ್ಗನೈಸೇಷನ್. ಸೊ ಆದ ಕಾರಣ ಆ ಒಂದು ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಡಿಸಿಷನ್ಸ್ ಗಳನ್ನ ಆ ಒಂದು ಸಂಸ್ಥೆಯ ಬಿಸ್ನೆಸ್ ಫರ್ಮ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ತಗೊಳ್ಬೇಕಾಗಿರುತ್ತೆ. ಆ ಸಂಪೂರ್ಣ ಜವಾಬ್ದಾರಿಯನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಅವರಿಗೆ ಕೊಟ್ಟಿರ್ತಾರೆ. ಅವರು ಅದನ್ನ ಡಿಸಿಷನ್ ಅನ್ನ ವೇರಿಯಸ್ ಅನಾಲಿಟಿಕಲ್ ಟೂಲ್ ಪ್ರಕಾರ ಅವರು ಆ ಡಿಸಿಷನ್ ಅನ್ನ ತಗೊಳ್ತಾರೆ. ದಿಸ್ ಆಕ್ಷನ್ಸ್ ಡೈರೆಕ್ಟ್ಲಿ ಅಫೆಕ್ಟ್ ದ ಪ್ರಾಫಿಟಬಿಲಿಟಿ, ಗ್ರೋತ್ ಅಂಡ್ ಗುಡ್ ವಿಲ್ ಆಫ್ ದ ಫರ್ಮ್. ಆ ಕಾರಣದಿಂದ ಒಬ್ಬ ಫೈನಾನ್ಷಿಯಲ್ ಮ್ಯಾನೇಜರ್ ಅವರ ಡಿಸಿಷನ್ ಏನಿದೆ ಅಥವಾ ಅವರ ಕಾರ್ಯಚಟುವಟಿಕೆಗಳೇನಿದೆ ಅದು ನೇರವಾಗಿ ಬಿಸ್ನೆಸ್ಸಿನ ಪ್ರಾಫಿಟ್ಗೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ಸಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ಬಿಸ್ನೆಸ್ಸಿನ ಗುಡ್ ವಿಲ್ ಇಮೇಜ್ ಬಗ್ಗೆ ಆ ಒಂದು ಡಿಸಿಷನ್ಸ್ಗಳು ನೇರವಾಗಿ ಪರಿಣಾಮವನ್ನು ಉಂಟು ಮಾಡೋದ್ರಿಂದ ಅದು ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಕಾರ್ಯಚಟುವಟಿಕೆ ಆಗಿರುತ್ತೆ. ಸೊ ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಎ ಫೈನಾನ್ಷಿಯಲ್ ಮ್ಯಾನೇಜರ್? ಹಾಗಾದ್ರೆ ಮೇನ್ ಫಂಕ್ಷನ್ಸ್ ಗಳು ಯಾವುದೆಲ್ಲ ಒಳಗೊಂಡಿರುತ್ತೆ? ಸೊ ಐ ಹ್ಯಾವ್ ಲಿಸ್ಟೆಡ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್ಸ್. ಸೊ ಫಸ್ಟ್ ಒನ್ ಇಸ್ ರೇಸಿಂಗ್ ಆಫ್ ಫಂಡ್ಸ್. ರೇಸಿಂಗ್ ಆಫ್ ಫಂಡ್ಸ್, ಇನ್ ಆರ್ಡರ್ ಟು ಮೀಟ್ ದ ಆಬ್ಲಿಗೇಷನ್ಸ್ ಆಫ್ ದ ಬಿಸ್ನೆಸ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಇನಫ್ ಕ್ಯಾಶ್ ಅಂಡ್ ಲಿಕ್ವಿಡಿಟಿ. ರೇಸಿಂಗ್ ಆಫ್ ಫಂಡ್ಸ್ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಫರ್ಮಿಗೆ ಹಣಕಾಸಿನ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂಥದ್ದು. ಒಂದು ಮಾರ್ಕೆಟ್ನಲ್ಲಿ, ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಸೋರ್ಸಸ್ ಆಫ್ ಫಂಡ್ ಅವೈಲೇಬಿಲಿಟಿ ಸಿಗುತ್ತೆ. ಬ್ಯಾಂಕ್ಗಳಿಂದ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಿಂದ ಇರ್ಬೋದು, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ಸ್ ಇರ್ಬೋದು, ಇಶ್ಯೂ ಆಫ್ ಡಿಬೆಂಚರ್ಸ್ ಗಳು ಇರ್ಬೋದು, ಅಥವಾ ಬೇರೆ ಬೇರೆ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಗಳಿಂದ ದೀರ್ಘಕಾಲಿಕ ಫಂಡ್ಸ್ ಗಳನ್ನು ತಕ್ಕೊಳ್ಳುವಂತಿರ್ಬೋದು. ಇಷ್ಟು ಬೇರೆ ಬೇರೆ ವಿವಿಧ ಮೂಲಗಳಿರುತ್ತೆ. ಆ ಒಂದು ವಿವಿಧ ಮೂಲಗಳಿಂದ ನಾವು ಫಂಡ್ಸ್ ಗಳನ್ನ ರೇಸ್ ಮಾಡಬೇಕಾಗಿರುತ್ತೆ. ಅದು ಆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ರೆಗ್ಯುಲರ್ ಆಕ್ಟಿವಿಟೀಸ್ ನ ರನ್ ಮಾಡ್ಲಿಕ್ಕೆ ಆ ಒಂದು ಹಣಕಾಸಿನ ಅವಶ್ಯಕತೆ ಇರುತ್ತೆ. ಅದನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ರೇಸ್ ಮಾಡಬೇಕಾಗಿರುತ್ತೆ. The firm can raise funds for equity and debt. ಇದರಲ್ಲಿ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಡಿಸಿಷನ್ ತಗೊಳ್ಬೇಕಾಗಿರುತ್ತೆ. ಈ ಒಂದು ಹಣಕಾಸನ್ನ ಅವರು ಈಕ್ವಿಟಿ ಮುಖಾಂತರ ತಗೊಳ್ಬೇಕಾ ಅಥವಾ ಅದನ್ನ ಡೆಟ್ ಮುಖಾಂತರ ಸಾಲ ರೂಪದಲ್ಲಿ ತಗೊಳ್ಬೇಕಾಗುತ್ತಾ? ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ಗೆ ಪಾಲುದಾರಿಕೆ ಕೊಡುವ ಮುಖಾಂತರ ಈಕ್ವಿಟಿ ತಗೊಳ್ಬಹುದು ಅಥವಾ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮುಖಾಂತರ ಸಾಲವನ್ನ ತೆಗೆದುಕೊಂಡು ಅವರು ಬಿಸ್ನೆಸ್ಗೆ ಹಣಕಾಸನ್ನ ರೇಸ್ ಮಾಡಬಹುದು. Next, he has to decide the ratio between the debt and equity. So, ಇದರಲ್ಲಿ ಮ್ಯಾನೇಜರ್ ಅವರ ಇಂಪಾರ್ಟೆಂಟ್ ರೋಲ್ ಏನಿರುತ್ತೆ ಅಂತ ಹೇಳಿದ್ರೆ
ಅವರು ಯಾವುದೇ ಒಂದು ಹಣಕಾಸಿನ ಮೂಲವನ್ನ ಅವರು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅವರು ಎಲ್ಲ ರೀತಿಯಾದಂತಹ ಹಣಕಾಸಿನ ಮೂಲಗಳಿಂದ ಅವರು ಹಣಕಾಸನ್ನ ಪಡೆದುಕೊಳ್ಳಬೇಕಾಗುತ್ತೆ. ಅಂಡ್ ಹಿ ಹ್ಯಾಸ್ ಟು ಡಿಸೈಡ್ ವಾಟ್ ಇಸ್ ದ ರೇಷಿಯೋ, ಎಷ್ಟು ರೇಷಿಯೋದಲ್ಲಿ ಡೆಟ್ ಕ್ಯಾಪಿಟಲ್ ಅನ್ನ ತಗೊಳ್ಬೇಕು, ಅದೇ ರೀತಿ ಎಷ್ಟು ರೇಷಿಯೋದಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಅನ್ನ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್, ಒಂದು 10 lakhs ಅಷ್ಟು ಅಮೌಂಟ್ ಒಂದು ಸಂಸ್ಥೆಗೆ ಬಿಸ್ನೆಸ್ಗೆ ಅವಶ್ಯಕತೆವಾಗಿ ಬೇಕಾದಾಗ, ಸೊ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅವರನ್ನು ಈಕ್ವಿಟಿ ಆಗಿ ತಗೊಳ್ಬೇಕು. ಸೊ 10 ಲಕ್ಷದಲ್ಲಿ ಫಾರ್ ಎಕ್ಸಾಂಪಲ್ ಒಂದು 6 lakhs ಅಷ್ಟು ಅವರು ಶೇರ್ಸ್ ಇಶ್ಯೂ ಮಾಡಿ ತಗೊಳ್ಳುವಂಥದ್ದು. ಇನ್ನು ಉಳಿದಿರುವಂತದ್ದು 4 lakhs ಅಷ್ಟು ಸಾಲ ಮುಖಾಂತರ ಬ್ಯಾಂಕ್ ಇಂದ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಸಾಲ ತಗೊಳ್ಬೇಕಾಗುತ್ತೆ. ಆ ಒಂದು ರೇಷಿಯೋವನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾನೆ, ವಿಚ್ ಈಸ್ ಬೆಟರ್ ಅಫೋರ್ಡಬಲ್ ಟು ದ ಕಂಪನಿ ಅಥವಾ ಬಿಸ್ನೆಸ್ ಫರ್ಮ್ಗಳಿಗೆ ಯಾವುದು ಸೂಟಬಲ್ ಆಗುತ್ತೆ ಅದನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ. He has to see that the firm has enough cash to meet the obligations. So one of the requirement of any business firm is that he has to meet the regular cash requirement. So for running of a business, he has to pay various expenses. He has to make various expenses for payment of daily wages, payment to the material supplier and daily routine cash requirements. ಆ ಒಂದು ಕ್ಯಾಶ್ ರಿಕ್ವೈರ್ಮೆಂಟ್ಸ್ ಗಳನ್ನ ಮೇಂಟೈನ್ ಮಾಡಲಿಕ್ಕೆ ಅವನು ಯಾವ ರೀತಿಯಾದಂತಹ ಫೈನಾನ್ಸ್ ಸೋರ್ಸ್ ಗಳ ಮುಖಾಂತರ ಆ ಒಂದು ಕ್ಯಾಶ್ ಅನ್ನ ಒದಗಿಸಿಕೊಂಡಿರಬೇಕು ಅನ್ನೋದು ಕೂಡ ಆ ಫೈನಾನ್ಷಿಯಲ್ ಮ್ಯಾನೇಜರ್ ಒಂದು ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಅಲೋಕೇಶನ್ ಆಫ್ ಫಂಡ್ಸ್. So once the funds are raised through different channels, the next important function is to allocate the fund. So the financial manager has got various options to raise the funds, as we have learned. So he has got share capital, finance from banks, debentures. So he has to decide the ratio of how much he has to raise fund from equity and also from debts. Then once he has decided that amount of funds, then he has to decide in which proportionate and which sector he has to allocate the funds to the various departments in the business firm. The funds should be allocated in such a manner that they are optimally utilized or optimally used. So ಇಲ್ಲಿ ಮುಖ್ಯವಾಗಿ ಫೈನಾನ್ಷಿಯಲ್ ಮ್ಯಾನೇಜರ್ ಅವರ ರೋಲ್ ಏನಿರುತ್ತೆ ಅಂತ ಹೇಳಿದ್ರೆ, ಆ ಒಂದು ರೈಸ್ ಆಗಿರುವಂತಹ ಫಂಡ್ಸ್ ಗಳನ್ನ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಅವಶ್ಯಕತೆ ಇರುವ ಹಾಗೆ ಆ ಒಂದು ಹಣಕಾಸು ಸಂಪೂರ್ಣವಾಗಿ ಉಪಯೋಗ ಆಗುವ ಹಾಗೆ ಅದನ್ನ ಬಳಸ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಒಂದು ಭಾಗದಲ್ಲಿ ಹಣ ಐಡಲ್ ಆಗಿ ಉಪಯೋಗಕ್ಕೆ ಬಾರದೆ ಡೆಡ್ ಮನಿಯಾಗಿ ಇನ್ವೆಸ್ಟ್ಮೆಂಟ್ ಆಗದೆ ಇರುವ ಹಾಗೆ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಅಥವಾ ಒಂದು ಇಂಪಾರ್ಟೆಂಟ್ ರೋಲ್ ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿರ್ತಾರೆ. ಆ ಕಾರಣದಿಂದ ಅವನು ಎಲ್ಲಿಗೆ ಎಷ್ಟು ಅಮೌಂಟ್ ಅನ್ನ ಅಲೋಕೇಟ್ ಮಾಡಬೇಕು ಡಿಸೈಡ್ ಮಾಡುವಂಥದ್ದು ಫೈನಾನ್ಷಿಯಲ್ ಮ್ಯಾನೇಜರ್ ಅವರ ಒಂದು ಇಂಪಾರ್ಟೆಂಟ್ ಕೆಲಸ ಆಗಿರ್ತದೆ. In order to allocate funds in the best possible manner, the following points must be considered. So he has to consider these following points to allocate the funds in the best possible manner. So, first one is the size of the firm and its growth capability. So, ಇದರಲ್ಲಿ ಮೊದಲನೇ ಅಂಶ ಏನಂತಂದ್ರೆ ಬಿಸ್ನೆಸ್ ನ ಸೈಜ್ ಯಾವ ರೀತಿ ಇದೆ. ಸೊ ಅಲ್ಲಿ ಒಂದು ಬಿಸ್ನೆಸ್ ನಡೆಸಬೇಕಾದ್ರೆ ಅಲ್ಲಿ ಎಷ್ಟು ಜನ ಲೇಬರ್ ಇದ್ದಾರೆ, ಆ ಒಂದು ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟು ಕೆಪಾಸಿಟಿ ಇದೆ ಅದು ಫ್ಯಾಕ್ಟರಿಯಲ್ಲಿ ಅಥವಾ ಮಿಷಿನ್ ಅಲ್ಲಿ ಎಷ್ಟು ಪ್ರೊಡಕ್ಷನ್ ಗಳನ್ನ ಮಾಡಬಹುದು. ಅದೇ ರೀತಿ ಆ ಒಂದು ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಗಳಿಗೆ ಡಿಮಾಂಡ್ ಇದೆ. ಸೊ ಇದನ್ನ ಆ ಸೈಜ್ ಆಫ್ ದ ಫರ್ಮ್ ನ ಡಿಸೈಡ್ ಮಾಡುತ್ತೆ. ಸೊ ಆ ಫರ್ಮ್ಗೆ ಆ ಬಿಸ್ನೆಸ್ ಯೂನಿಟ್ಗೆ ಆ ಸೈಜ್ ಅವಶ್ಯಕತೆ ಎಷ್ಟಿದೆ, ಜಾಸ್ತಿ ದೊಡ್ಡದಾಗಿ ಮಾಡುವಂಥದ್ದು ಅಥವಾ ಮೀಡಿಯಂ ಸೈಜ್ ಬಿಸ್ನೆಸ್ ಫರ್ಮ್ ಮಾಡುವಂಥದ್ದು ಅಥವಾ ನಾವು
ಬಿಸ್ನೆಸ್ಗೆ ನಾವು ಅಷ್ಟು ಇನ್ವೆಸ್ಟ್ಮೆಂಟ್ ಈಗ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಆ ಒಂದು ಬಿಸ್ನೆಸ್ ಅಷ್ಟರ ಮಟ್ಟಿಗೆ ಗ್ರೋತ್ ಆಗಲಿಕ್ಕೆ ಸಾಧ್ಯ ಇದೆಯಾ? ಸೊ ಈ ರೀತಿಯಾದಂತಹ ಅಂಶಗಳನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ತೆಗೆದುಕೊಂಡು ಆ ಒಂದು ಸೈಜ್ ಆಫ್ ದ ಫರ್ಮ್ ಏನು ಡಿಸೈಡ್ ಮಾಡಬೇಕು, ಅದರ ಮೇಲೆ ಆ ಅಮೌಂಟ್ ಅನ್ನ ಕಂಪ್ಲೀಟ್ ಆಗಿ ಅವರು ಯುಟಿಲೈಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕೋಟಿಗೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಬಿಸ್ನೆಸ್ ಫ್ಯೂಚರ್ ಗ್ರೋತ್ ಹೇಗೆ ಆಗುತ್ತೆ ಅಥವಾ ಎಷ್ಟು ದೊಡ್ಡ ಬಿಸ್ನೆಸ್ ಎಲ್ಲ ಮಾಡಬೇಕು ಅನ್ನೋದನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಡಿಸೈಡ್ ಮಾಡಬೇಕಾಗುತ್ತೆ. ಆ 1 ಕೋಟಿ ತಗೊಂಡಿರುವಂತಹ ಹಣವನ್ನ ಅವರು ಕಂಪ್ಲೀಟ್ ಆಗಿ ಆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಬಳಸ್ಕೊಳ್ಬಹುದು ಅಥವಾ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಬಳಸ್ಕೊಳ್ಬಹುದು. ಇಲ್ಲದೆ ಹೋದರೆ ಅವರು ಅದರಲ್ಲಿ ಒಂದು 50% ಬಳಸ್ಕೊಂಡು ಒಂದು 50 lakhs ಅಷ್ಟು ಬಳಸ್ಕೊಂಡು 50 lakhs ಅಮೌಂಟ್ ಅನ್ನ ಅವರು ಬೇರೆ ಒಂದು ಇನ್ವೆಸ್ಟ್ಮೆಂಟ್ ಝೋನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಕೂಡ ಅವರು ರಿಟರ್ನ್ ಅನ್ನ ಪಡೆದುಕೊಳ್ಳಬಹುದು. ಇಟ್ ಡಿಪೆಂಡ್ಸ್ ಅಪಾನ್ ದ ಸೈಜ್ ಆಫ್ ದ ಫರ್ಮ್. ನೆಕ್ಸ್ಟ್, ದ ಸ್ಟೇಟಸ್ ಆಫ್ ಅಸೆಟ್ಸ್ ವೆದರ್ ದೇ ಆರ್ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್. ಸೊ ಆ ಒಂದು ಫಂಡ್ಸ್ ಗಳಿಂದ ಅವರು ಯಾವ ರೀತಿಯಾದಂತಹ ಅಸೆಟ್ ಗಳನ್ನ ಅವರು ತಗೊಳ್ಬೇಕಾಗುತ್ತೆ. ವೆದರ್ ದೇ ಆರ್ ಗೋಯಿಂಗ್ ಫಾರ್ ಲಾಂಗ್ ಟರ್ಮ್ ಅಸೆಟ್ಸ್ ಆರ್ ಶಾರ್ಟ್ ಟರ್ಮ್ ಅಸೆಟ್ಸ್. ಲಾಂಗ್ ಟರ್ಮ್ ಅಸೆಟ್ಸ್ ದೀರ್ಘಕಾಲಿಕ ಕಂಪನಿ ಇರುವವರೆಗೂ ಆ ಒಂದು ಅಸೆಟ್ ಗಳನ್ನ ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಶಾರ್ಟ್ ಟರ್ಮ್ ಫಂಡ್ಸ್, ಶಾರ್ಟ್ ಟರ್ಮ್ ಅಸೆಟ್ ಗಳನ್ನ ತಗೊಳ್ಳೋದು ಅಂತ ಹೇಳಿದ್ರೆ ಅದಕ್ಕೆ ಅವರು ಅಮೌಂಟ್ ಅನ್ನ ಕಡಿಮೆ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಶಾರ್ಟ್ ಟರ್ಮ್ ಅವರಿಗೆ ಮಾತ್ರ ಕಂಪನಿಗೆ ಅದನ್ನ ಯೂಸ್ ಮಾಡುವಂತದ್ದು. ಆಮೇಲೆ ಅದನ್ನ ಒಂದು ಅಸೆಟ್ ಗಳನ್ನ ಡೆಮಾಲಿಷ್ ಮಾಡುವಂಥದ್ದು, ಅದನ್ನ ಮಾಡುವಂತ ಏನಾದರೂ ಪ್ಲಾನ್ ಗಳಿದ್ರೆ ಅದಕ್ಕೆ ಕಡಿಮೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಅಲೋಕೇಶನ್ ಮಾಡಬೇಕಾಗುತ್ತೆ. ನೋಟ್ ಬೈ ವಿಚ್ ದ ಫಂಡ್ಸ್ ಆರ್ ರೇಸ್ಡ್. ಸೊ ಅವರು ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಯಾವ ರೀತಿ ಹಣವನ್ನ ಅವರು ರೇಸ್ ಮಾಡಿದ್ದಾರೆ, ವೆದರ್ ಇಟ್ ಈಸ್ ಇನ್ ದ ಮ್ಯಾಕ್ಸಿಮಮ್ ಪ್ರಪೋರ್ಷನ್ ಆಫ್ ಡೆಟ್ ಆರ್ ಮ್ಯಾಕ್ಸಿಮಮ್ ಪ್ರಪೋರ್ಷನ್ ಆಫ್ ಈಕ್ವಿಟಿ, ಯಾವ ಸೋರ್ಸ್ ಇಂದ ಅಮೌಂಟ್ ಅನ್ನ ರೇಸ್ ಮಾಡಿದ್ದಾರೆ, ಆ ಒಂದು ರೇಸ್ ಮಾಡಿರುವುದಕ್ಕೆ ತಗೊಂಡಿರುವ ಹಣಕ್ಕೆ ಎಷ್ಟು ಇಂಟ್ರೆಸ್ಟ್ ನ ಪೇಮೆಂಟ್ ಮಾಡಬೇಕಾಗತ್ತೆ, ಮತ್ತೆ ಅದನ್ನ ಹೇಗೆ ನಾವು ಎಫೆಕ್ಟಿವ್ ಆಗಿ ಫಾಸ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ರಿಟರ್ನ್ಸ್ ತಗೊಳ್ಬೇಕಾಗುತ್ತೆ ಅನ್ನೋದನ್ನ ಎಲೋಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಓನರ್ಶಿಪ್ ಕ್ಯಾಪಿಟಲ್ ಆದ್ರೆ ಅವರಿಗೆ ಲಾಂಗ್ ಟರ್ಮ್ ಅವರೆಗೂ ಕೂಡ ಶೇರ್ ಹೋಲ್ಡರ್ಸ್ ಅವರು ತಮ್ಮ ರಿಟರ್ನ್ಸ್ ಆಗಿ ವೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಅವರು ಅದನ್ನ ಲಾಂಗ್ ಟರ್ಮ್ ಅಸೆಟ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಥವಾ ಕಂಪನಿಯವರು ಲೋನ್ ಮುಖಾಂತರ ತಗೊಂಡಿದ್ರೆ ಆದಷ್ಟು ಬೇಗ ಆ ಲೋನ್ಗಳನ್ನ ತೀರಿಸಲಿಕ್ಕೆ ಅವರು ಫಾಸ್ಟ್ ಆಗಿ ಪ್ರೊಡಕ್ಷನ್ ಆಗಿ ಬಿಸ್ನೆಸ್ ರನ್ ಆಗುವ ಹಾಗೆ ಆ ಒಂದು ಅಮೌಂಟ್ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. So these are the some of the important points. Based on this, financial manager has to decide in which proportionate he has to allocate the funds to the various departments in the organization. The next one is profit planning. So profit earning is one of the prime functions of any business or the organization. So ನಾವು ಯಾವುದೇ ಒಂದು ಬಿಸ್ನೆಸ್ ಯೂನಿಟ್ ಅನ್ನು ನೋಡಬಹುದು, ಅದರಲ್ಲಿ ಮುಖ್ಯವಾದಂತಹ ಒಂದು ಆಬ್ಜೆಕ್ಟಿವ್ ಒಂದು ಕಾರ್ಯಚಟುವಟಿಕೆ ಏನು ಆಗಿರುತ್ತೆ ಅಂತ ಬಿಸ್ನೆಸ್ ಗೆ ಪ್ರಾಫಿಟ್ ಅನ್ನ ಅರ್ನ್ ಮಾಡಿ ಕೊಡಬೇಕಾಗುತ್ತೆ. ಯಾವುದೇ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಅಪಾಯಿಂಟ್ ಮಾಡಿಕೊಳ್ಳುವಂಥದ್ದೇ ಆ ಒಂದು ಬಿಸ್ನೆಸ್ ಅನ್ನ ಎಫೆಕ್ಟಿವ್ ಆಗಿ ರನ್ ಮಾಡಲಿಕ್ಕೆ ಆದಷ್ಟು ಫೈನಾನ್ಷಿಯಲ್ ಮ್ಯಾಟರ್ಸ್ ಗಳಲ್ಲಿ ಅಕ್ಯುರೇಟ್ ಡಿಸಿಷನ್ ಅನ್ನು ತೆಗೆದುಕೊಂಡು ಕಂಪನಿಗೆ ಲಾಸ್ ಆಗದಾಗಿ ನೋಡಿಕೊಳ್ಳುವಂಥದ್ದು, ಹಾಗೆ ಕಂಪನಿಗೆ ಜಾಸ್ತಿ ಪ್ರಾಫಿಟ್ ಆಗಿ ನೋಡಿಕೊಳ್ಳುವಂಥದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್ ಇನ್ ಎನಿ ಆರ್ಗನೈಸೇಷನ್. Profit earning is important for survival and sustenance of any organization. And this is very important because business ಇಂದ ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವಿ, ಹೇಗೆ ಸ್ಟಾರ್ಟ್ ಮಾಡ್ಬಿಡ್ತೀವಿ, but afterwards we have to survive and we have to perform continuously in the market. So ಆ ಕಾರಣದಿಂದ ಫೈನಾನ್ಷಿಯಲ್ ಅನ್ನು ನಾವು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕಾಗುತ್ತೆ. whether we have taken money from various sources or we have invested our own money. So whatever the money we have invested, we have to get the returns. ನಮ್ಮ ಬಿಸ್ನೆಸ್ ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ಒಂದು
ಒಳ್ಳೆಯ ರಿಟರ್ನ್ಸ್ ಬರ್ತಾ ಇರಬೇಕು. ಸೊ ಈ ರೀತಿಯಾದಂತಹ ರಿಟರ್ನ್ಸ್ ಅನ್ನ ನಾವು ಪಡೆದುಕೊಳ್ಳಲಿಕ್ಕೆ ಕ್ಯಾಲ್ಕುಲೇಷನ್ ಮುಖಾಂತರ ಒಂದು ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಏನು ಹೇಳ್ತಾನೆ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ವೇರಿಯಸ್ ಸೋರ್ಸ್ಗಳಲ್ಲಿ ಏನು ತಗೊಂಡಿರ್ತಾರೆ ಫಂಡ್ಸ್ ಗಳಿಗೆ ಅಲ್ಲಿಗೆ ಅವರಿಗೆ ಕೊಡಬೇಕಾದಂತಹ ಇಂಟ್ರೆಸ್ಟ್ ರೇಟ್ ಮತ್ತು ನಾವು ಅರ್ನ್ ಮಾಡುವಂತಹ ಪ್ರಾಫಿಟ್ ರೇಟ್ ಅಲ್ಲಿ ನಮ್ಮ ಸಂಸ್ಥೆಗೆ ಪ್ರಾಫಿಟ್ ಆಗುವ ರೀತಿ ಆ ಒಂದು ಫಂಡ್ಸ್ ಗಳನ್ನ ರೈಸ್ ಮಾಡಿರಬೇಕು. ಸೊ ಈ ರೀತಿಯಾದಂತಹ ಕ್ರೂಷಿಯಲ್ ಕಾಂಪ್ಲೆಕ್ಸ್ ಡಿಸಿಷನ್ಸ್ ಗಳನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಆದಂತವರು ತಗೊಳ್ಬೇಕಾಗಿರುತ್ತೆ. ಆ ಕಾರಣದಿಂದ ಸೊ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್. ಸೊ ಅವನ ಕಾರ್ಯಚಟುವಟಿಕೆ ಮುಖಾಂತರ ಬಿಸ್ನೆಸ್ ಸರ್ವೈವಲ್ ಮತ್ತೆ ಸಸ್ಟೈನ್ಸ್ ಆಫ್ ಇನ್ ದ ಮಾರ್ಕೆಟ್ ಒಬ್ಬ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಪ್ರಾಫಿಟ್ ಪ್ಲಾನಿಂಗ್ refers to proper usage of the profit generated by the firm. And also another important function of financial manager, he has to give guidelines or he has to give suggestions to the company that whether whatever the profit earned by the firm, so he has to guide, he has to give suggestions regarding the effective utilization of the profit. So profit ಅನ್ನು ಅರ್ನ್ ಮಾಡಿ ಆ ಪ್ರಾಫಿಟ್ ಅನ್ನ ಹೇಗೆ ನಾವು ಬಳಕೆ ಮಾಡುವಂಥದ್ದು. ಸೊ ವೆದರ್ ವಿ ಹ್ಯಾವ್ ಟು ಯೂಸ್ ದಟ್ ಪ್ರಾಫಿಟ್ ಟು ಪೇ ಬ್ಯಾಕ್ ಅವರ್ ಟ್ಯಾಕ್ಸ್, ಸಾಲಗಳಿಗೆ ಅದನ್ನ ತೀರಿಸಬೇಕಾಗುತ್ತಾ, ಅಥವಾ ಶೇರ್ ಹೋಲ್ಡರ್ಸ್ ಏನಿರುತ್ತೆ ಶೇರ್ ಹೋಲ್ಡರ್ಸ್ ಗಳಿಗೆ ನಾವು ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಗಳನ್ನು ಕೊಡಬೇಕಾಗಿರುತ್ತೆ. and we have to use the profit to the further extension of our business. So various financial related payments ಗಳಿರುತ್ತೆ, ಅದನ್ನ ಡಿಸಿಷನ್ಸ್ ಗಳನ್ನು ತಗೋಬೇಕಾಗುತ್ತೆ. Otherwise we have to use our profit in various ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಕಡೆಗೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಈ ರೀತಿಯಾದಂತಹ ಡಿಸಿಷನ್ಸ್ ಗಳು ಕೂಡ ಪ್ರಾಫಿಟ್ ಗೆ ಸಂಬಂಧಪಟ್ಟಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಷಯಗಳಿರುತ್ತೆ. ಇದನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಹ್ಯಾಂಡಲ್ ಮಾಡಿ ಅವರು ಕಂಪನಿಗೆ ಒಂದು ಸೂಕ್ತ ನಿರ್ದೇಶನವನ್ನ ಅಥವಾ ಅವರ ಫಂಕ್ಷನ್ ಅನ್ನ ಅವರು ಪ್ಲೇ ಮಾಡಿ ಆ ಕಂಪನಿಗೆ ಒಂದು ಒಳ್ಳೆಯ ಗ್ರೋತ್ ಅನ್ನ ತಂದು ಕೊಡಬೇಕಾಗಿರುತ್ತೆ. Profits arises due to many factors such as pricing. Profits ಯಾವ ರೀತಿಯಲ್ಲಿ ಸಂಸ್ಥೆಗಳಿಗೆ ಬರುತ್ತೆ. ಪ್ರೈಸಿಂಗ್ ಈಸ್ ಸಂಸ್ಥೆಗಳು ಕಂಪನಿಗಳು ಬಿಸ್ನೆಸ್ ಫರ್ಮ್ಗಳು ನಾವು ತಯಾರಿಸಿರುವಂತಹ ಪ್ರಾಡಕ್ಟ್ಸ್ ಗಳಿಗೆ ಯಾವ ಮಟ್ಟದಲ್ಲಿ ಅವರು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಸೊ ಆ ಪ್ರೈಸಿಂಗ್ ಇಂದ ಕೂಡ ಪ್ರಾಫಿಟ್ ರೈಸ್ ಆಗುತ್ತೆ. ಇಂಡಸ್ಟ್ರಿ ಕಾಂಪಿಟೇಷನ್, ಒಂದು ಇಂಡಸ್ಟ್ರಿಯಲ್ಲಿ ಕಾಂಪಿಟೇಷನ್ ಅನ್ನ ಬೀಟ್ ಮಾಡಬೇಕಾದ್ರೆ ಯಾವ ರೀತಿ ಅವರು ಪ್ರೈಸ್ ಗಳನ್ನ ಫಿಕ್ಸೇಷನ್ ಮಾಡಿ ಅಥವಾ ಬೇರೆ ಅದರ್ ಆಕ್ಟಿವಿಟೀಸ್ ಮಾಡಿ ಅಡ್ವರ್ಟೈಸಿಂಗ್ ಮುಖಾಂತರ ಅಥವಾ ಸೇಲ್ಸ್ ಇಂಪ್ರೂವ್ ಮಾಡುವ ಮುಖಾಂತರ ಹೇಗೆ ಅವರು ಕಾಂಪಿಟೇಷನ್ಸ್ ಗಳನ್ನ ಬೀಟ್ ಮಾಡ್ತಾರೆ ಅನ್ನೋದು. ಸ್ಟೇಟ್ ಆಫ್ ದ ಎಕಾನಮಿ, ಪ್ರಸ್ತುತ ಮಾರ್ಕೆಟ್ ನಲ್ಲಿ ಎಕನಾಮಿಕ್ ಕಂಡೀಷನ್ ಹೇಗಿದೆ. ಸೊ ವೆದರ್ ಇಟ್ ಈಸ್ ಅ ಬೂಮ್ ಪೀರಿಯಡ್ ಅಥವಾ ರಿಸೆಷನ್ ಪೀರಿಯಡ್. ಸೊ ಆ ಒಂದು ಎಕನಾಮಿಕ್ ಪೀರಿಯಡ್ ಅಲ್ಲಿ ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ ಅವರ ರೋಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಮಟ್ಟಿಗೆ ಅವರು ಆ ಒಂದು ಆಕ್ಟಿವಿಟೀಸ್ ಗಳನ್ನ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಗಳನ್ನ ಅಥವಾ ಫೈನಾನ್ಸ್ ತೆಗೆದುಕೊಳ್ಳುವುದನ್ನ ಅವರು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಸೊ ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ದ ಮಾರ್ಕೆಟ್. ಎಷ್ಟು ಡಿಮಾಂಡ್ ಇದೆ, ಎಷ್ಟು ಸಪ್ಲೈ ಇದೆ. ಸೊ ಡಿಮಾಂಡ್ ಮತ್ತೆ ಸಪ್ಲೈಗೆ ಪೂರಕವಾಗಿರುವಂತಹ ಪ್ರೊಡಕ್ಷನ್ ಗಳನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಫೈನಾನ್ಸ್ ಗಳನ್ನ ಕೊಡುವಂಥದ್ದು. ಇದು ಕೂಡ ಪ್ರಾಫಿಟ್ ಮೇಲೆ ಎಫೆಕ್ಟ್ ಉಂಟು ಮಾಡುತ್ತೆ. ಕಾಸ್ಟ್ ಅಂಡ್ ಔಟ್ಪುಟ್. ಸೊ ಎಷ್ಟು ಕಾಸ್ಟ್ ಪ್ರೊಡಕ್ಷನ್ ಗಳನ್ನ ಮಾಡಬೇಕಾಗುತ್ತೆ ಮತ್ತೆ ಔಟ್ಪುಟ್ ಎಷ್ಟು ನಾವು ಪ್ರೊಡಕ್ಷನ್ ಅನ್ನ ಅಕಾರ್ಡಿಂಗ್ ಟು ಸಪ್ಲೈ ಔಟ್ಪುಟ್ ಗಳನ್ನ ತಯಾರಿಸಬೇಕಾಗುತ್ತೆ. ಸೊ ಇದಕ್ಕೆಲ್ಲವೂ ಕೂಡ ಫೈನಾನ್ಸ್ ಅವಶ್ಯಕತೆ ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಪ್ರಾಫಿಟ್ ಸಂಸ್ಥೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಕೂಡ ಈ ಒಂದು ವೇರಿಯಸ್ ಫ್ಯಾಕ್ಟರ್ಸ್ ಗಳ ಬಗ್ಗೆ ಕೂಡ ಅವರು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅವರು ಕೆಲಸವನ್ನ ನಿರ್ವಹಿಸಬೇಕಾಗಿರುತ್ತೆ.
Next, a healthy mix of variable and fixed factors of production can lead to an increase in the profitability of the product. A healthy mix of ಆರೋಗ್ಯಕರವಾದಂತಹ ವೇರಿಯಬಲ್ ಫ್ಯಾಕ್ಟರ್ಸ್ಗಳು ಮತ್ತು ಫಿಕ್ಸ್ಡ್ ಫ್ಯಾಕ್ಟರ್ಸ್ಗಳು ಏನಿದೆ ಒಂದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತಹ ಅದನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಆ ಖರ್ಚು ವೆಚ್ಚಗಳಲ್ಲಿ ಎಷ್ಟು ಖರ್ಚುಗಳು ಫಿಕ್ಸ್ಡ್ ಖರ್ಚಾಗಿರುತ್ತೆ, ವೇರಿಯಬಲ್ ಖರ್ಚುಗಳು ಏನಿರುತ್ತೆ ಅದನ್ನ ಮಿಕ್ಸ್ ಮಾಡಿ ಆ ಒಂದು ಪ್ರೊಡಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಅವರು ಹಣಕಾಸಿನ ಸರಬರಾಜುಗಳನ್ನು ನೋಡ್ಕೊಳ್ತಾ ಹೋದ್ರೆ ಆ ಒಂದು ಸಂಸ್ಥೆಯು ಒಂದು ಉತ್ತಮ ರೀತಿಯಾದಂತಹ ಪ್ರಾಫಿಟ್ ಗಳನ್ನ ಅರ್ನ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಈಗ ಫಿಕ್ಸ್ಡ್ ಕಾಸ್ಟ್ಗಳು ಸಂಬಂಧಪಟ್ಟ ಹಾಗೆ ಸಿಬ್ಬಂದಿಯವರ ಲೇಬರ್ಸ್ ಪೇಮೆಂಟ್ ಫಿಕ್ಸ್ಡ್ ಕಾಸ್ಟ್ ಬರುತ್ತೆ, ಅಥವಾ ತಗೊಂಡಿರುವ ಇಂಟ್ರೆಸ್ಟ್ ಅನ್ನು ಕಟ್ಟಬೇಕಾಗಿದ್ರೆ ಅದು ಫಿಕ್ಸ್ಡ್ ಫ್ಯಾಕ್ಟರ್ಸ್ ಆಗಿರುತ್ತೆ, ಅಥವಾ ವೇರಿಯಬಲ್ ಫ್ಯಾಕ್ಟರ್ ಡಿಪೆಂಡ್ಸ್ ಅಪಾನ್ ದ ರಾ ಮೆಟೀರಿಯಲ್ಸ್, ಎಷ್ಟು ರಾ ಮೆಟೀರಿಯಲ್ಸ್ ಅನ್ನು ತಗೊಳ್ಬೇಕಾಗುತ್ತೆ, ಡೈಲಿ ವೇಜಸ್ಗಳು, ಎಲೆಕ್ಟ್ರಿಸಿಟಿ, ಸೊ ಈ ರೀತಿಯ ವೇರಿಯಬಲ್ ಫ್ಯಾಕ್ಟರ್ಸ್ಗಳೇನಿರುತ್ತೆ ಅದನ್ನ ಅವರು ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಆ ಒಂದು ಎಲ್ಲ ವೆಚ್ಚಗಳನ್ನ ಮಿಕ್ಸ್ ಮಾಡಿ ಒಂದು ಉತ್ತಮವಾದಂತಹ ಕಾಸ್ಟ್ ಅನ್ನ ಆ ಪ್ರಾಡಕ್ಟ್ಗೆ ಅವರು ಫಿಕ್ಸ್ ಮಾಡಿದ್ರೆ ಅವರಿಗೆ ಪ್ರೈಸಿಂಗ್ ಅಲ್ಲಿ ಒಳ್ಳೆ ರೇಟ್ ಅನ್ನು ಫಿಕ್ಸ್ ಮಾಡಿ ಆ ಒಂದು ಸಂಸ್ಥೆಗೆ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಪ್ರಾಫಿಟ್ ಅನ್ನ ತಂದುಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ರೋಲ್ ಫಂಕ್ಷನ್ ರಿಲೇಟೆಡ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾಪಿಟಲ್ ಮಾರ್ಕೆಟ್ಸ್. Capital markets bring investors, lenders, and firms together. So, capital market here we can study about stock exchanges. Stock exchanges where investors and the firms meet together. ನಮ್ಮ ಸಂಸ್ಥೆಯ ಸಂಸ್ಥೆಗೆ ಸಂಬಂಧಪಟ್ಟಂತಹ ನಮ್ಮ ವ್ಯವಹಾರಗಳನ್ನು ಸ್ಟಾಕ್ ಮಾರ್ಕೆಟ್ ಮುಖಾಂತರ ಕೂಡ ಮಾಡಬಹುದಾಗಿರುತ್ತೆ. ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ನಮಗೆ ಹಣಕಾಸಿನ ಅವಶ್ಯಕತೆ ಇದ್ದಾಗ ಶೇರ್ ಮಾರ್ಕೆಟ್ ಮುಖಾಂತರ ನಾವು ಹಣವನ್ನು ನಾವು ಪಡೆದುಕೊಳ್ಬಹುದು. ಅಲ್ಲಿ ಇನ್ವೆಸ್ಟರ್ಸ್ ಗಳಿರ್ತಾರೆ, ಹಣವನ್ನು ಸಂಸ್ಥೆಗೆ ಹೂಡಿಕೆ ಮಾಡುವವರು ಮತ್ತೆ ಫರ್ಮ್ಗಳು ನಾವು ಹಣವನ್ನು ಪಡೆದುಕೊಳ್ಳುವರು. ಇದನ್ನ ಮೀಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಸ್ಟೇಜ್ ಆಗಿರುತ್ತೆ. The financial manager has to deal with the capital markets. So ಈ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಅವರು ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಎಫೆಕ್ಟಿವ್ ಆಗಿ ಅದನ್ನ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಅಲ್ಲಿ ಸಂಬಂಧಪಟ್ಟಂತಹ ಹಣಕಾಸಿನ ಸೌಲಭ್ಯಗಳೇನಿದೆ ಅದನ್ನು ಪಡೆದುಕೊಳ್ಳಕ್ಕೆ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಆಕ್ಟಿವಿಟೀಸ್ ಗಳನ್ನ ಮಾಡಬೇಕಾಗಿರುತ್ತೆ. Shares of the company are traded on stock exchange and there is a continuous sale and purchase of securities. So shares of the company ಬೇರೆ ಬೇರೆ ಸ್ಟಾಕ್ ಎಕ್ಸ್ಚೇಂಜಸ್ ಗಳಲ್ಲಿ ಥ್ರೂಔಟ್ ದಿ ಸ್ಟೇಟ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಒಂದು ಶೇರ್ ಪ್ರೈಸ್ಗಳು ಮುಖಾಂತರ ಇನ್ವೆಸ್ಟರ್ಸ್ ಗಳನ್ನ ಅಟ್ರಾಕ್ಟಿವ್ ಮಾಡೋ ಮುಖಾಂತರ ಬುಕ್ ಡಿವಿಡೆಂಡ್ಸ್ ಬೈ ಪರ್ಫಾರ್ಮೆನ್ಸ್ ಇನ್ ದ ಕಂಪನಿ, ಸೊ ವೇರಿಯಸ್ ಫ್ಯಾಕ್ಟರ್ಸ್ ಗಳಿರುತ್ತೆ. ಆ ಮುಖಾಂತರ ಇನ್ವೆಸ್ಟರ್ಸ್ ಗಳನ್ನ ಅಟ್ರಾಕ್ಟ್ ಮಾಡಬಹುದು. ಸೊ ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜರ್ ಕೂಡ ರೋಲ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಕಂಪನಿಯ ಶೇರ್ ಪ್ರೈಸ್ ಅನ್ನ ಅವರು ಇಷ್ಟರ ಮಟ್ಟಿಗೆ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಬೈ ಪರ್ಫಾರ್ಮಿಂಗ್ ಎಫೆಕ್ಟಿವ್ಲಿ, ಬೈ ಅರ್ನಿಂಗ್ ಪ್ರಾಫಿಟ್ಸ್ ಟು ದೇರ್ ಕಂಪನಿಗೆ ಪ್ರಾಫಿಟ್ಸ್ ಚೆನ್ನಾಗಿ ಅರ್ನ್ ಮಾಡ್ತಾ ಕೊಡ್ತಾ ಹೋದ್ರೆ ಕಂಪನಿಯ ಶೇರ್ ಪ್ರೈಸ್ಗಳು ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಈ ಅಂಶಗಳು ಕೂಡ ಅವರು ಗಮನದಲ್ಲಿಟ್ಟುಕೊಂಡು ಅವರು ಅಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಇಟ್ಸ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಅನ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಎ ಮ್ಯಾನೇಜರ್. ಸೊ ಫೈನಾನ್ಷಿಯಲ್ ಮ್ಯಾನೇಜರ್ he has not only performed his duty in business firm, but he has to understand the capital market, various financial institutions, various segments capital market ಅಲ್ಲಿ ಇರುತ್ತೆ. ಆ ಅಂಶಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅವರು ಇಂಟರ್ನ್ ವ್ಯಾಲ್ಯೂಯೇಷನ್ ಆಫ್ ದ ಫರ್ಮ್ ಇನ್ಕ್ರೀಸ್ ಆಗುವಂಥದ್ದು ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ. ಸೊ ಇದನ್ನ ತಿಳಿದುಕೊಂಡು ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಕೆಲಸವನ್ನ ಮಾಡಬೇಕಾಗುತ್ತೆ. He understands and calculates the risk involved in trading of shares and debentures. So as we told, he has to understand the risk involved in the shares. ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿಲ್ಲ ಅಂತ ಹೇಳಿದ್ರೆ ಸೊ ಆಟೋಮೆಟಿಕಲಿ ಶೇರ್ ಪ್ರೈಸ್ ಕಡಿಮೆ ಆಗ್ತಾ ಬರುತ್ತೆ.
ಅಲ್ಲಿ ಇನ್ವೆಸ್ಟರ್ಸ್ ಗಳು ಏನ್ ಮಾಡಿರ್ತಾರೆ, ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿರುವಂತದನ್ನ ಅದನ್ನ ವಾಪಸ್ ತಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆ ಕಾರಣದಿಂದ ಬಿಸ್ನೆಸ್ಗೆ ಅಲ್ಲಿ ಫೈನಾನ್ಷಿಯಲ್ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಕ್ಯಾಲ್ಕುಲೇಟ್ ಎಷ್ಟು ಮಟ್ಟಿಗೆ ಅವರು ಅಲ್ಲಿ ಲಾಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಅಂತೇಳಿ ಅವರು ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಡಿಸೈಡ್ ಅನ್ನ ಮಾಡಿ ಅವರು ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. It's on the discretion of financial manager as to how to distribute the profits. So next, this is also relating to the dividends policies. Profits ಹೇಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ಫರ್ದರ್ ಎಕ್ಸ್ಟೆನ್ಷನ್ ಆಫ್ ಬಿಸ್ನೆಸ್ ಮಾಡಬೇಕಾಗತ್ತಾ, so that related to the capital market. The practice of the financial manager directly impact the operation in the capital market. So these are the various activities what he performs in the business organization that are directly impact the operation in the capital market. ಅವರು ಕ್ಯಾಪಿಟಲ್ ಮಾರ್ಕೆಟ್ ಮೇಲೆ ಕೂಡ ಡೈರೆಕ್ಟ್ ಆಗಿ ಅದನ್ನು ಇಂಪ್ಯಾಕ್ಟ್ ಇರುತ್ತೆ, ಅದರಿಂದ ಪ್ರಭಾವಳಿ ಇರುತ್ತೆ. ಆ ಕಾರಣದಿಂದ ಫೈನಾನ್ಷಿಯಲ್ ಮ್ಯಾನೇಜರ್ ಎಫೆಕ್ಟಿವ್ ಆದಂತಹ ಸ್ಟೆಪ್ಸ್ ಗಳನ್ನ ಒಂದು ಬಿಸ್ನೆಸ್ ಅಲ್ಲಿ ತಗೊಳ್ಬೇಕಾಗಿರುತ್ತೆ. So till now we have studied various functions of financial managers. So financial manager responsible for the financial health of an organization. ಒಂದು ಫೈನಾನ್ಷಿಯಲ್ ಸ್ಥಿತಿಯಲ್ಲಿ ಇಟ್ಕೊಳ್ಳುವಂತ ನೋಡಿಕೊಳ್ಳುವಂತ ಸಂಪೂರ್ಣ ಜವಾಬ್ದಾರಿ ಫೈನಾನ್ಷಿಯಲ್ ಮ್ಯಾನೇಜರ್ ಅವರಾಗಿರುತ್ತೆ. ಫೈನಾನ್ಷಿಯಲ್ ಮ್ಯಾನೇಜರ್ ಪರ್ಫಾರ್ಮ್ಸ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ and develop strategies and plans for the long-term financial goals of their organization. Financial manager ಅವರು ಪರ್ಫಾರ್ಮ್ ಮಾಡುವಂತಹ ಬೇರೆ ಬೇರೆ ಆಕ್ಟಿವಿಟೀಸ್, ಅದರ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಮತ್ತೆ ಅವರು ತೆಗೆದುಕೊಳ್ಳುವಂತಹ ಸ್ಟ್ರಾಟಜೀಸ್ಗಳು ಮತ್ತೆ ಪ್ಲಾನ್ಗಳು ಆ ಒಂದು ಬಿಸ್ನೆಸ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್ ಅನ್ನ ಅಚೀವ್ ಮಾಡಲಿಕ್ಕೆ ಮತ್ತು ಆ ಒಂದು ಬಿಸ್ನೆಸ್ ನ ಗ್ರೋತ್ಗೆ ನೇರವಾಗಿ ಅದು ಸಂಬಂಧಪಟ್ಟಿರೋದಾಗಿರುತ್ತೆ ಅಂತೇಳಿ ನಾವು ಈ ಒಂದು ಫೈನಾನ್ಷಿಯಲ್ ಮ್ಯಾನೇಜರ್ ರೋಲ್ ಬಗ್ಗೆ ತಿಳಿದುಕೊಳ್ಬಹುದು. So hope students you have understood the topic. Thank you.